ಖಂಡಿತವಾಗೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾವು ನಮ್ಮ ಅಸಹಾಯಕತೆನ ನಮ್ಮ ನಿಜವಾದ ಸಮಸ್ಯೆಗಳನ್ನ ಅವ್ರಿಗೆ ಮನವರಿಕೆ ಮಾಡಿಸ್ಕೊಡ್ತಾ ಇದ್ವಿ. ಅವ್ರಿಗೂ ಸಹ ಅದು ಅರ್ಥ ಆಗ್ತಾಯಿದೆ. ಜನಗಳು ಇವಾಗ ಮೀಡಿಯಾ ನಿಮ್ಮಲ್ಲೆಲ್ಲ ತುಂಬ ಫಾಸ್ಟ್ ಆಗಿದ್ದೀರಿ. ಪ್ರಿಂಟ್ ಮೀಡಿಯಾನೂ ಫಾಸ್ಟ್ ಆಗಿದ್ದಾರೆ, ಇವತ್ತು ಸೋಷಿಯಲ್ ಮೀಡಿಯಾನೂ ಫಾಸ್ಟ್ ಆಗಿದೆ. ಒಬ್ಬರಿಂದ ಒಬ್ಬರಿಗೆ ವಿಚಾರ ಹೋಗ್ತದೆ. ಪಾಪ ಅವ್ರಿಗೂ ನಾವು ನಮ್ಮ ಶಾಸಕರು ಏನು ಮಾಡಬಲ್ಲರು, ವಿರೋಧ ಪಕ್ಷ ಇದ್ದರೆ ಹೇಳಿ ಕೇಳಿ. ಜೊತೆಗೆ ಸರ್ಕಾರಿ ಗ್ಯಾರಂಟಿ ಕಾರ್ಯಕ್ರಮಗಳಿಂದ ರೂಲಿಂಗ್ ಪಾರ್ಟಿ ಎಮ್ ಎಲ್ ಎಗಳು ನಿಮಗೆಲ್ಲ ಹಾಗೆ ಅವ್ರು ನೋಡಿದ್ದು ಮಾತಾಡಿದ್ರಿ. ಎಲ್ಲ ಒಂದು ಕಡೆ ಬಾಬಣ್ಣ ಕ್ಷೇತ್ರದಲ್ಲೂ ಇದು ನಮ್ಮ ಶ್ರೀರಂಗಪಟ್ಟಣದಲ್ಲೇ ಇದು ರಸ್ತೆಗೆ ನಾಟಿ ನೆಡ್ತಾರ ಪ್ರಸಂಗನೂ ಸಹ ನೋಡಿದ್ದೀರಿ. ಇವೆಲ್ಲ ಬಹುತೇಕ ಕಾರ್ಯಕ್ರಮಗಳು ಅವರೊಬ್ಬರು ಅಷ್ಟೇ ಅಲ್ಲ, ಅನೇಕ ಶಾಸಕರು ಈ ಗ್ಯಾರಂಟಿ ಕಾರ್ಯಕ್ರಮಗಳು ಬಂದು ಕ್ಷೇತ್ರಕ್ಕೆ ಅನುದಾನ ಕೊಡೋದ್ರ ವಿಚಾರ ಕಾಂಗ್ರೆಸ್ ಎಮ್ ಎಲ್ ಎಗಳನ್ನ ವಿರೋಧ ಮಾಡ್ತಿರ್ತಾವೆ. ಅವರು ಸಹ ಗಮನಿಸಿದ್ದಾರೆ. ನನ್ನ ನಿಜವಾದ ಸಮಸ್ಯೆ ಅರ್ಥ ಮಾಡ್ಕೋತಾ ಇದ್ದಾರೆ. ಇದು ಗ್ಯಾರಂಟಿ ಕಾರ್ಯಕ್ರಮಗಳನ್ನ ಕೊಡಲಿ ಬೇಡ ಅಂತಲ್ಲ, ಯಾವುದು ಅವಶ್ಯಕತೆ ಇದೆ ಅನ್ನಭಾಗ್ಯ ನಾವೇನು ಅದಕ್ಕೆ ವಿರೋಧ ಮಾಡಿಲ್ಲ. ಅವಶ್ಯಕತೆ ಎಲ್ಲಿ ನಿಜವಾದ ಕಡುಬಡವರಿದ್ದಾರೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ. ಬೇರೆ ಭಾಗ್ಯಗಳನ್ನ ಅನಾವಶ್ಯಕವಾದ ಭಾಗ್ಯಗಳನ್ನ ನನಗೇನು ಅವಶ್ಯಕತೆ ಯಾರೂ ಏನು ಕೇಳಿರಲಿಲ್ಲ. ಇವರು ಚುನಾವಣೆ ಗೆಲ್ಲಲಿಕ್ಕೆ ಮಾಡಿಕೊಂಡು ಇವತ್ತು ಚುನಾವಣೆ ಗೆದ್ದಿದ್ದಾರೆ. ಬಟ್ ಆರ್ಥಿಕ ಪರಿಸ್ಥಿತಿ ಹೀನಾಯಸ್ಥಿತಿಗೆ ಹೋಗಿದೆ. ಅಭಿವೃದ್ಧಿ ಅಂತೂ ಕೇಳಂಗೇ ಇಲ್ಲ. ಇಂಥ ಪರಿಸ್ಥಿತಿ ಆಗಿದೆ. ಖಂಡಿತವಾಗ್ಲೂ ನಾನು ಅದನ್ನು ಪದೇ ವೇದಿಕೆ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ಎಮ್ ಎಲ್ ಎ ಮಾಡಿದರೆ, ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ಎಮ್ ಎಲ್ ಎ ಮಾಡಿದರೆ, ಇವತ್ತು ನಾವು ನಾನು ಅಂದ್ಕೊಂಡಂಗೆ ನಿಮ್ಮ ಸಮಸ್ಯೆಗೆ ಸ್ಪಂದಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೂ ಸಹ ಸ್ಪಂದಿಸೋಕ್ಕಾಗ್ತಾ ಇಲ್ಲ ಅನ್ನೋ ಮಾತನ್ನು ನಮ್ಮ ತಾಲೂಕಿನ ಸಮಸ್ತ ಜನತೆಗೂ ಹೇಳ್ತಾ ಇದ್ದೀವಿ. ನಮ್ಮ ನಾಯಕರಿಗೂ ಸಹ ಅದನ್ನು ಮನವರಿಕೆ ಮಾಡಿಕೊಡಿ. ನಾಯಕರಿಗೂ ಸಹ ಅದರಲ್ಲಿ ಬೇಸರ ಇದೆ ಸರ್. 100% ಬೇಸರ ಇದೆ. 100% ಬೇಸರ ಇದೆ. ವಿರೋಧ ಪಕ್ಷದವರು ಅದೇನೇ ಕಾಮೆಂಟ್ ಮಾಡ್ಬೋದು, ಬಟ್ ನಮ್ಮ ಜನಗಳಿಗೂ ಸಹ ಅದು ಅರ್ಥ ಆಗಿದೆ.